ಹೇಗಿದ್ದೀರಾ ಸ್ನೇಹಿತರೆ? ನಾನು ನಿಮ್ಮ ಪ್ರೀತಿಯ ಇಮ್ತಿಯಾಜ್ ಕರಾಟೆ ಕೋಚ್ DVG. ವಿಷಯ ಏನಂದರೆ, ಭಾಳಷ್ಟು ವಿಡಿಯೋಗಳು ಸೋಷಿಯಲ್ ವರ್ಕು ಅದು ಇದು ಅಂತ ಭಾಳಷ್ಟು ವಿಡಿಯೋಗಳು ಮಾಡ್ತಿರ್ತೀನಿ. ಎಲ್ಲ ಸಪೋರ್ಟ್ ಮಾಡ್ತೀರಾ, ತುಂಬ ಥ್ಯಾಂಕ್ಸು. ಆದರೆ ಇವತ್ತು ಸ್ಪೆಷಲಿ ಈ ವಿಡಿಯೋನ ನೋಡ್ರಿ, ಈ ಕರುಳು ಹಿಚ್ಚುತ್ತಿತ್ತೆ ಅಂಥ ವಿಡಿಯೋ ಇದು. ಇದರಲ್ಲಿ ನೋಡ್ರಿ, ನಮ್ಮನ್ನು ನಾನು ಅಂತೇಳಿ ಇಲ್ಲಿ ಬೆಳಿತೀವಿ, ತಿಂತೀವಿ, ದುಡಿತೀವಿ, ಮಜಾ ಮಾಡ್ತೀವಿ, ನಾವು ಸಾವೇ ಇಲ್ಲ ಆ ಥರ ಬದುಕ್ತೀವಿ ಇಲ್ಲಿ. ಆದರೆ ನೋಡ್ರಿ, ಇಲ್ಲಿ ನಮ್ಮನ್ನ ಜೀವ ಒಂದಲ್ಲ ಒಂದು ದಿವಸ ನಾವು ಸಾಯಲೇಬೇಕು. ನಾವು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ನಮ್ಮ ಜೀವ ಒಂದು ಸೆಕೆಂಡು ಇರಲ್ಲ, ಬಂತಂದ್ರೆ ಸಾವು. ನೋಡ್ರಿ, ಇಲ್ಲಿ ಹಾಕಿ ನಮ್ಮ ಸಂಬಂಧಿಕರೆಲ್ಲ ಮನೆಗೆ ಹೋದ್ಮೇಲೆ ನಮ್ಮನ್ನು ನೋಡ್ರಿ, ಈ ಮೂಳೆ ಎಲ್ಲ ಪುಡಿ ನೋಡ್ರಿ, ಈ ಥರ ಆಗಿರ್ತಿತ್ತು ನಮ್ಮ ಲೈಫಲ್ಲಿ. ಅಂಥದ್ದು ಹಿಡ್ಕೊಂಡಿನೂ ನಾವಿಲ್ಲಿ ನಾನು ಅಂತ ಮೆರಿತಿದ್ದೀವಿ. ಏನಿಲ್ಲ ಸ್ನೇಹಿತರೆ, ಇದು ಈ ಜೀವನ ಏನೇನಿಲ್ಲ, ಒಂದು ಸೆಕೆಂಡಿನ ಏನಂತಾರಲ್ಲ ಗೆಸ್ಟ್ ಇದ್ದಂಗೆ ಈ ಜೀವ, ನಮ್ಮ ಬಾಡಿ ಒಳಗೆ ಗೆಸ್ಟ್ ಇದ್ದಂಗೆ. ಆಮೇಲೆ ನೋಡ್ರಿ, ಈ ನಮ್ಮ ಮಣ್ಣಲ್ಲಿ ಹಾಕಿ ಅವ್ರು ಹೋದ್ಮೇಲೆ ಎಲ್ಲರೂ ಅಲ್ಲಿ ನೋಡ್ರಿ, ಹಾವು ಎಂತೆಂಥ ಹಾವು ಚೇಳು ಏನೇನು ಇರ್ತಾವೋ ಭೂಮಿ ಒಳಗಿನ ಜೀವಗಳು ನಮ್ಮನ್ನೆಲ್ಲ ತಿಂದು ನಮ್ಮನ್ನೆಲ್ಲ ಹಿಂಡಿ ಎಂಥ ಲೈಫ್ ನೋಡ್ರಿ ಸ್ನೇಹಿತರೆ. ಹಾಗಾಗಿ ಮಣ್ಣೊಳಗೆ ಹೋಗೋಕ್ಕಿಂತ ಮುಂಚೆ ಮಣ್ಣಿನ ಮೇಲೆ ಒಳ್ಳೆ ಕೆಲಸ ಮಾಡಬೇಕು. ಪಾಪ ಮಾಡಬಾರ್ದು, ಜಾಸ್ತಿ ಪುಣ್ಯ ಮಾಡೋಕ್ಕೆ ಟ್ರೈ ಮಾಡಬೇಕು. ಪುಣ್ಯದ ಕೆಲಸ ಮಾಡಿ ಆ ದೇವ್ರು ಮೆಚ್ಚುವಂಥ ಕೆಲಸ ಮಾಡಬೇಕು. ತಂದೆ ತಾಯಿ ಆಶೀರ್ವಾದ ತಗೊಳ್ಬೇಕು. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಾಗೆ ಜೀವನ ನಡೆಸಿದ್ರೆ ಆ ದೇವ್ರು ನಮಗೆ ಸ್ವರ್ಗ ಕೊಡ್ತಾನಿಲ್ಲ ಅಂದರೆ ನಾವು ನರಕದಲ್ಲಿ ಹೋಗೋದು ಫಿಕ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ದಾವಣಗೆರೆ.